ಎಲ್ಲರೂ ರಾಟಮನೆ ಟರ್ನ್ಗೆ ಫೋಕಸ್ ಆಯ್ತು. ಅದಾದ ನಂತರ ಅಲ್ಲಿ ನೋಡಿ, ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. JCB ಎಲ್ಲ ತಂದು ಅದಕ್ಕೆ ಫೋಕಸ್ ಆಯ್ತು. ನನ್ನ ಫೋಕಸ್ ಎಲ್ಲಿ ಬಿತ್ತು ಗೊತ್ತಾ? ಕೇಳಿ ಹೇಳ್ತೀನಿ. ನಾನು ಮೊದಲೇ ಇದು ವಿಡಿಯೋ ಮಾಡಿದ್ದೆ. ಸೇತುವೆ ಬಿದ್ದೋಗುತ್ತೆ, ಫ್ಲೈಓವರ್ ಬಿದ್ದೋಗುತ್ತೆ, ತಡೆಗೋಡೆ ಸರಿ ಇಲ್ಲ, ವಿಡಿಯೋನೂ ಹಾಕಿದ್ದೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ರೆಡಿಯಾಗಿದೆ, ಹೌದಾ ಅಲ್ವಾ ಅಂತ ನಾನು ಚೆಕ್ ಮಾಡ್ಕೋಬೇಕಲ್ವಾ? ಅದಕ್ಕೆ ಸಾಕ್ಷಿ ಸಮೇತ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಇದು ಸಕಲೇಶ್ಪುರ ಬಂದ್ ಈ ಕಡೆ ತಿರ್ಗಾಡೋರು ಮಂಗಳೂರು ರೋಡಿಗೆ. ಇನ್ನೇನೂರು ಹಳೆ ಕತೆ, ಹಳೆ ರೋಡೇ ಗತಿ. ರೆಡಿ ಮಾಡ್ಕೊಳ್ಳಿ ಹಳೆ ರೋಡಿಗೆ, ಆಯ್ತಾ? ಇದನ್ನ ಈ ರಸ್ತೆ ರೆಡಿಯಾಗಿದೆ. ಎಲ್ಲರೂ ಇದ್ರ ಮೇಲೆ ಆವಾಗ ವೀಕ್ಷಣೆ ಮಾಡ್ತೀರಾ, ಬರ್ತೀರಾ ಎಲ್ಲ ಉಸ್ತುವಾರಿ ಮಂತ್ರಿಗಳು, MP ಗಳು, ಶಾಸಕರು, ಇಡೀ ಜಿಲ್ಲಾಡಳಿತ ಬರ್ತೀರಾ. ಬನ್ನಿ ಬನ್ನಿ, ನಾನು ಕಾಯ್ತಾ ಇದ್ದೀನಿ, ಬರ್ತೀರಾ ಬನ್ನಿ. ಫ್ಲೈಓವರ್ ಮೇಲೆ ಇದು ಬೀಳಲ್ಲ ಅಂತ ಅನ್ಕೊಂಡಿದ್ದೀರಲ್ಲ, ಬನ್ನಿ. ಇನ್ನು ಕ್ಲೀನಾಗಿ ಎರಡು ಸೈಡ್ ತೋರಿಸ್ತೀನಿ. ನಾನು ಒಂದ್ ಸೈಡ್ ತೋರಿಸಿದ್ದು. ನೋಡಿ, ಇದೇ ಹೇಳಿದ್ದು, ಕಾಣುತ್ತಾ? ಭಾಗ ಬಿಡ್ತಾ ಇರೋದು. ರೆಡಿಯಾಗಿರಿ, ಗೊತ್ತಾಗಬಾರ್ದಂತ ಮುಚ್ಚಿದ್ದಾರೆ. ತಗೊಳ್ಳಿ, ಖುಷಿ ಪಡಿ ನೀವೆಲ್ಲ. ಬಿಟ್ಟಿದೆ, ಕಾಣುತ್ತಾ? ಅವ್ರು ಕಾಂಕ್ರೀಟ್ ಹಾಕಿದ್ದಾರೆ, ಕಾಂಕ್ರೀಟ್ ಹಾಕಿದ್ರು ಭಾಗ ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಆಗಿದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಸ್ವಲ್ಪ ಆಗಿದೆ, ಅರ್ಥ ಆಯ್ತಾ? ನೋಡಿ, ಇದು ಹೊಸದಾಗಿ ಕಾಂಕ್ರೀಟ್ ಹಾಕಿರೋದು ಇದ್ರ ಮೇಲೆ. ನೋಡಿ, ಇದೇ ಫ್ಲೈಓವರ್. ನೋಡಿ, ಅಲ್ಲಿ ಹೋಯ್ತು ಗಾಡಿ. ನೋಡಿ, ಇಲ್ಲಿವರೆಗೂ ಕಾಂಕ್ರೀಟ್ ಹಾಕಿದ್ದಾರೆ. ಕಾಣ್ಬಾರ್ದು ಅಂತ ಹೇಳಿ ಯಾರಿಗೂ. ಅಲ್ಲಾಗಿದ್ದು ಕುಸಿತಲ್ಲ, ಹಂಗೆ ಆಯ್ತಾ? ಇದನ್ನ ಮೊದಲೇ ಹಾಕಿದ್ದೆ, ಕೇಳಲಿಲ್ಲ. ಬನ್ನಿ, ಮುಂದೆ ಇದೆ. ಇದು ಹೊಸ, ಇದು ಅಡ್ಡ ಇದ್ರಾಗಿ ಆಗಿರೋದು. ಒಂದ್ ಸೈಡ್ ತೋರಿಸಿದ್ದೀನಿ, 2 ಸೈಡಲ್ಲಿ ಆಗಿತ್ತು. ನೋಡಿದ್ರಾ ಏನಾಯ್ತು? ತಡೆಗೋಡೆ ಕಾಣ್ತಾ ಇದೆಯಾ? ಇವ್ರು ಏನ್ ಮಾಡಿದಾರೆ ಗೊತ್ತಾ? ಮಣ್ಣಾಕ್ಬಿಟ್ಟವ್ರೆ. ನೋಡಿಲ್ಲಿ, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಕಾಣುತ್ತಾ? ಫ್ಲೈಓವರ್ ಮೇಲಿರೋದು ನಾನು, ಆಯ್ತಾ? ನೋಡಿ, ಅದು ಫ್ಲೈಓವರ್ ಕಾರ್ ಹೋಗ್ತಾ ಇದೆ. ಬನ್ನಿ ತೋರಿಸ್ತೀನಿ ಇದು ಹೆಂಗ್ ಉಳಿಯಲ್ಲ ಅನ್ನೋದಕ್ಕೆ. ಕ್ಲೀನಾಗಿ ನೋಡ್ಬೇಕು, ನೀವೇ ಗೊತ್ತಾಗತ್ತೆ. ತಗೊಳ್ಳಿ. ನೋಡಿದ್ರಾ? ರೆಡಿಯಾಗಿ, ಇದು ಬೀಳಕ್ ರೆಡಿಯಾಗಿದೆ. ಸಂತೋಷ, ಖುಷಿ ಪಡಿ.
ನಾನು ಅವತ್ತು ವಿಡಿಯೋ ಏನ್ ಮಾಡಿದ್ದೆ ಸತ್ಯ ಆಗ್ತಾ ಇದೆ. ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ, ಕೈಯಲ್ಲಿ ಕೆರೆದು ಕೊಟ್ಟಿದ್ದೀನಿ. ಕೊಲ್ಲಹಳ್ಳಿ ಫ್ಲೈಓವರ್ ಏನ್ ಮಾಡಿದ್ದಾರೆ, ಖಂಡಿತವಾಗ್ಲೂ ಅಲ್ಲಿ ಬಿದ್ದೋಗಿದೆಯಲ್ಲ, ಅದಕ್ಕೆ ಎರಡನೇ ಸಾಕ್ಷಿ ಇದು. ನೀವೇನಾದ್ರು ಸ್ಥಳಕ್ಕೆ ಉಸ್ತುವಾರಿ ಮಂತ್ರಿಗಳೇ, MP ಸಾಹೇಬ್ರೆ, ನೀವಿಬ್ರು ಬರಲಿಲ್ಲ ಅಂದ್ರೆ ಜಿಲ್ಲಾಡಳಿತ ಬರಲ್ಲ, ಇದಕ್ಕೆ ಸಂಬಂಧಪಟ್ಟವ್ರು ಬರಲ್ಲ. ನೇರ ಹೊಣೆ ಏನಾರು ಅಕ್ಕಪಕ್ಕ ಬಿದ್ದು ಕುಸ್ತು ಹೋದ್ರೆ ನೀವಿಬ್ರೇ ಕಾರಣ, ಆಯ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರೋ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ, ದೊಡ್ಡ ಅನಾಹುತ ಆಗಕ್ಕಿಂತ ಮೊದಲು ಅವರಿಬ್ರಿಗೂ ತಿಳಿಲಿ ಈ ವಿಚಾರ. ತಿಳ್ಸಂಗ್ ನೀವು ಮುಟ್ಸಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಫ್ಲೈಓವರ್ ಮೊದಲೇ ಒಂದು ವಿಡಿಯೋನು ಹಾಕಿದ್ದೆ, ನಾನು ಹಿಂಗೆಲ್ಲ ಆಗ್ತಿದ್ದೆ ಕಣ್ರಯ್ಯ, ಕೇಳ್ರಯ್ಯ ಅಂತ. ಯಾರು ಕೇಳಲಿಲ್ಲ. ನಾನು ವಿಡಿಯೋ ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಅವ್ರ ಕಿವಿ ಮಂದ ಆಗಿದೆ, ಕಣ್ ಕಾಣಲ್ವಾ ಅಥವಾ ಅವ್ರಿಗೆ ಹೋಗಲ್ವೇನೋ ನಂಗೆ ಗೊತ್ತಿಲ್ಲ. ರೆಡಿ ಆಗಿದೆ ಫ್ಲೈಓವರ್ ನೆಕ್ಸ್ಟ್, ಆಯ್ತಾ? ಒಂದ್ ಕಡೆ ರಾಟೆ ಮನೆ ಆಯ್ತು, ಇಲ್ಲೇ ಅಲ್ಲೊಂದ್ ಸೈಡ್ ಕುಸ್ತಾಗಿದೆ. ಫ್ಲೈಓವರ್ ರೆಡಿ ಆಗಿದೆ. ಫ್ಲೈಓವರ್ ರೆಡಿ ಆಗಕ್ಕಿಂತ ಮೊದಲು ಇದನ್ನ ಕರೆಕ್ಟ್ ಆಗಿ ಗಮನ ಹರಿಸಿದ್ರೆ ಬಚಾವ್. ಅಡಿಲಿ ಅಂಡರ್ ಪಾಸಿಂಗ್ ತಿರುಗಾಡ್ತಾ ಇರುತ್ತೆ ವಾಹನಗಳು, ಫ್ಲೈಓವರ್ ಏನಾದ್ರು ಕುಸ್ತ್ರೆ ಯಾರ ಮೇಲೆ ಬೀಳ್ಬಾರ್ದು, ಪಾಪ ಅನಾಹುತ ಆಗಬಾರ್ದು. ಅನಾಹುತ ಆಗಕ್ಕಿಂತ ಮೊದಲೇ ಆಗ್ಬಾರ್ದು ಅಂತಾನೆ ನಾನು ಮಾಡಿದ್ದು ಬೇಜಾರಲ್ಲಿ. ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆದು ಕಡೆಯ ವಿಡಿಯೋ ಕಂಡ್ರಿ ನಂದು. ಇನ್ ಮಾಡಲ್ಲ ನಾನು, ನಂಗೆ ಬೇಜಾರಾಗೋಗಿದೆ. ಅವ್ರ ಕಿವಿಗೂ ಮುಟ್ಟಲ್ಲ, ಅವ್ರ ಕಣ್ಣಿಗೂ ಕಾಣೋದಿಲ್ಲ. ನಾನ್ ಯಾಕೆ ಮಾಡ್ಕೋಬೇಕು, ನಾನ್ ಯಾಕೆ ಬಡ್ಕೋಬೇಕು? ಈ ರಸ್ತೆ ವಿಡಿಯೋ ಮಾಡಕ್ ಬಂದು ನನಗೆ ಅನಾಹುತ ಆಗಕ್ಕಾಗಿತ್ತು, ಗೊತ್ತಾ? ಅದನ್ನು ಲೆಕ್ಕಿಸ್ದಲೆ ಎರಡನೇ ಸಲ ಬಂದು ಮಾಡ್ತಾ ಇದ್ದೀನಿ. ಸಾರ್ವಜನಿಕರಿಗೆ ಏನಾಗಬಾರ್ದು, ಈ ನನ್ನ ಕಳಪೆ ಕಾಮಗಾರಿಗಳು ಮಾಡಿದಾರಲ್ಲ, ಅವ್ರು ಸಿಕ್ಕಿದ್ರೆ ನಿಜವೂ ನಾನೇ ಫಸ್ಟ್ ಮೆಟ್ಟಲ್ ಹೊಡಿತೀನಿ ಅವ್ರಿಗೆ. ಹಂಗಾಗೋಗಿದೆ, ಅಷ್ಟು ಹದಗೆಟ್ಟಿದ್ದಾರೆ. ಯಾವ ಅಧಿಕಾರಿಗಳು ಆಗ್ಲಿ, ರಾಜಕೀಯದವರಾಗ್ಲಿ ತಲೆ ಕೆಡ್ಸ್ಕೊಳ್ತಾನೆ ಇಲ್ಲ. ಮೀಡಿಯಾದವರೇ ಬನ್ನಿ, ದಯವಿಟ್ಟು ಇತ್ತ ಗಮನ ಹರಿಸಿ. ನೀವಾದ್ರೂ ಸ್ವಲ್ಪ ಬಿಡಿ. ಏನು ಬಬಲ್ ಗಮ್ ಬಿಡ್ತಿರಲ್ಲ, ಹೇಳ್ದಿದ್ದು ಬಂದ್ ಬಿಡಿ. ಬನ್ನಿ, ಕುಂಟೆ ಬಿಲ್ ಅಲ್ಲೇ ಕಾಡಕ್ ಹೋಗ್ತೀರ ಶೆಡ್ಡಿಗೆ. ನಮ್ ಫ್ಲೈಓವರ್ ಕೊಲ್ಲಹಳ್ಳಿ ಇದೆ, ಸೇತುವೆ ಮೇಲೆ ಬಂದು ಕುಂಟೆ ಬಿಲ್ ಆಡಿ ಬನ್ನಿ. ನಿಮ್ಮ ಕ್ಯಾಮ್ರಾಗಳನ್ನ ತಂದು ಕುಂಟೆ ಬಿಲ್ ಆಡಿ ಬನ್ನಿ. ನನ್ಗೆ ಬೇಜಾರಾಗೋಗಿದೆ. ನೋಡಿ, ನಿಮ್ಮ ಇಷ್ಟ. ನಾನು ಹೇಳ್ತಾ ಇದ್ದೀನಿ, ಇದಕ್ಕೇನಾದ್ರು ಎಚ್ಚೆತ್ಕಲ್ದಲ್ಲೇ ಹೋದ್ರೆ ರಾಷ್ಟ್ರೀಯ ಹೆದ್ದಾರಿ ಮುಂದೆ ಆಗುವಂತ ಅನಾಹುತಗಳನ್ನ ನಾನು ಆಗ್ತಾ ಇದ್ನಲ್ಲ, ಕ್ಲೋಸ್. ಇವತ್ತಿಗೆ ಈ ವಿಡಿಯೋನೇ ಕ್ಲೋಸ್. ಇದಕ್ಕೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸ್ಥಳಕ್ಕೆ ಯಾರು ಈ ನಮ್ಮ ಸಚಿವರು ಇದಾರಲ್ಲ, ಅವರಾಗ್ಲಿ MP ಬರ್ದಲೆ, ಜಿಲ್ಲಾಡಳಿತ ಈ ಸ್ಥಳಕ್ಕೆ ಬರ್ದಲೆ ಇದ್ರೆ ಇದು ನಂದು ಕೊನೆ ವಿಡಿಯೋ. ಧನ್ಯವಾದಗಳು. ನೋಡಿ, ಇದೇ ಕಂಡ್ರೆ ಹೇಳಿದ್ದು ಮೇಲ್ಗಡೆಯಿಂದ ತಡೆಗೋಡೆ ಬೀಳುತ್ತೆ ಅಂತ ಹೇಳಿ. ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಾಣುತ್ತಾ? ನೋಡಿಲಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತಡೆಗೋಡೆ. ಎರಡ್ ಸೈಡು ರೆಡಿ ಮಾಡ್ಕೊಳ್ಳಿ ಬೀಳಕ್ಕೆ. ಅಕ್ಕಪಕ್ಕದವರು ಜಾಗ್ರತೆ ಆಗಿರಿ. ಇದೇ ತಡೆಗೋಡೆ ಬೀಳುತ್ತೆ ಅಂತ ಹೇಳಿರೋದು, ಇನ್ಯಾವುದು ಹೇಳಿಲ್ಲ. ಈ ತಡೆಗೋಡೆ ಬೀಳಲಿಲ್ಲ, ನೀವೇ ಕೇಳಿ, ಸಾಕ್ಷಿ ಸಮೇತ ಕೊಟ್ಟಿದ್ದೀನಿ.